ಅವ್ರು ನನ್ನ ಪ್ರೀತಿಸ್ತಿದಾರಾ? ನಾನಂದ್ರೆ ತುಂಬಾ ಇಷ್ಟನಾ? ಇಲ್ಲ, ಇನ್ನು ನಾನು ಸುಮ್ಮನೆ ಕೂತ್ರೆ ಚೆನ್ನಾಗಿರಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ನನ್ನ ಪ್ರೀತಿನ ಪಡ್ಕೊಳ್ಳೇಬೇಕು. ನಾನು ಅವ್ರ ಒಳ್ಳೆತನನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಅವ್ರು ನನ್ನ ಹತ್ರ ನಡ್ಕೋತಿದ್ದ ಪ್ರತಿಯೊಂದು ಸಂದರ್ಭದಲ್ಲೂ ಅವ್ರನ್ನ ಕೆಟ್ಟವರಾಗೆ ಭಾವಿಸ್ಕೊಂಡೆ. ನನ್ನ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು, ಎಷ್ಟು ಕೇರ್ ಮಾಡಿದ್ರು. ಅಂಥವ್ರನ್ನ ರೌಡಿ, ಮೋಸ್ಗಾರ, ವಂಚಕ ಅಂತ ಅಂದ್ಕೊಂಡು ಎಷ್ಟು ತಪ್ಪಾಗಿ ನಡ್ಕೊಂಡೆ. ಅಕ್ಕ, ಅಕ್ಕ ಯಾಕೆ ಅಳ್ತಾ ಇದ್ದೀರಾ? ಓ ಗೊತ್ತಾಯ್ತು ಬಿಡಿ. ನಮ್ಮವ್ವ ನಿಮ್ ಕುಟೆ ಬಂದು ಹೇಳುದಲ್ಲ, ಅದಕ್ಕೆ ತಾನೇ ನೀವು ಅಳ್ತಾ ಇರೋದು. ನಂಗೆ ಗೊತ್ತು ನೀವು ಅದಕ್ಕೆ ಅಳ್ತಾ ಇರೋದು ಅಂತ. ನೀವ್ ಇಷ್ಟಪಟ್ಟು ಲಗ್ನ ಆಯ್ತೀನಿ ಅಂದ್ರೆ ನನ್ಗೂನುವ ಸಂತೋಷನೇಯ. ಅದು ಅಲ್ದೆ ಮಹೇಶ್ ಮಾಮ ಡಾಕ್ಟ್ರು ಓದವನೆ. ಅವನಿಗೆ ಓದಿರೋ ನೀವೇನಯ್ಯ ಸರಿಯಾದ ಜೋಡಿ. ನೀವು ಮಹೇಶ್ ಮಾಮನ್ ಲಗ್ನ ಆಗೋದಯ್ಯ ಸರಿ. ನಿನ್ಗೆ ಮಹೇಶ್ ಅವ್ರ ಕಂಡ್ರೆ ಇಷ್ಟನಾ? ಅಯ್ಯೋ ಹಂಗೆಲ್ಲ ಏನೂ ಇಲ್ಲ. ಅವ್ವ ಮಹೇಶ್ ಮಾಮನ್ ಕುಟ ಲಗ್ನ ಅಂದಾಗಿಂದ ಅವನ್ನ ಪಿರುತಿ ಮಾಡೋದನ್ನ ಕಲ್ತ್ಕೊಂತಿದ್ದೆ ಅಟ್ಟಯ್ಯ. ಐಶ್ವರ್ಯ ಅಕ್ಕ, ಏನು ಯೋಚನೆ ಮಾಡ್ಬೇಡಿ, ಎಲ್ಲ ಸರಿ ಹೋಯ್ತದೆ. ಲಗ್ನದ ಅಟ್ಟಿನಾಗ ಲಗ್ನದುಡ್ಗೆ ಅಳ್ಬಾರ್ದಂತೆ ನಮ್ಮವ್ವ ಹೇಳ್ತಾ ಇದ್ಲು. ನೀವಾಗ ಅಳೋದು ನಿಲ್ಸಿ. ನೀವೇ ಮಹೇಶ್ ಮಾಮನ್ ಲಗ್ನ ಆಗಿ ನಂಗೇನು ಬೇಜಾರಾಗಕ್ಕಿಲ್ಲ. ಈ ಹುಡುಗಿ ಮನಸ್ಸಿನಲ್ಲಿ ಮಹೇಶ್ ಅವರು, ಅದೇ ನನ್ನ ಮನಸ್ಸಿನಲ್ಲಿ ರಂಗೇಗೌಡರಿದ್ದಾರೆ. ಅವ್ರ ಮನಸ್ಸಿನಲ್ಲಿ ನಾನಿದ್ದೀನಿ. ಆದ್ರೆ ಈ ವಿಧಿ ಯಾಕೆ ನಮ್ಮ ಜೀವನದಲ್ಲಿ ಆಟ ಆಡ್ತಾ ಇದೆ? ನಾವೇನ್ ತಪ್ಪು ಮಾಡಿದೀವಿ? ನಾನು ಏನ್ ಮಾಡ್ಲಿ ಈಗ?